ದಿಢೀರ್ ಸುರ್ಜೇವಾಲಾ ಭೇಟಿಯಾದ ಜಮೀರ್ ರಾತ್ರೋರಾತ್ರಿ ಕಾಂಗ್ರೆಸ್ನಲ್ಲಿ ಮಹತ್ತರ ಬೆಳವಣಿಗೆ ಒಂದು ನಡೆದಿದೆ. ಸುರ್ಜೇವಾಲಾರನ್ನ ಭೇಟಿಯಾಗಿದ್ದಾರೆ ಜಮೀರ್. ರಾತ್ರೋರಾತ್ರಿ ಕಾಂಗ್ರೆಸ್ನಲ್ಲಿ ಮಹತ್ತರವಾದಂತಹ ಬೆಳವಣಿಗೆ ಒಂದು ನಡೆದಿದೆ. ಝಣ ಜಮೀರ್ ಮಹಾ ಸಾಹಸವನ್ನ ಮಾಡಿದ್ದಾರೆ. ದಿಢೀರ್ ಮುನ್ನೆಲೆಗೆ ಬಂದಂಥ ಉಸ್ತುವಾರಿ ಸುರ್ಜೇವಾಲಾ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಇಷ್ಟು ದಿನ ಕರ್ನಾಟಕ ಸೀನ್ನಲ್ಲೇ ಇರಲಿಲ್ಲ ಸುರ್ಜೇವಾಲಾ. ಇದೀಗ ದಿಢೀರ್ ಅಂತ ಸುರ್ಜೇವಾಲಾ ಹಾಗೂ ಜಮೀರ್ ಭೇಟಿಯಾಗಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಷ್ಟಕ್ಕೂ ಮಿನಿಸ್ಟರ್ ಜಮೀರ್ ಯಾಕೆ ದೌಡಾಯಿಸಿ ಅವ್ರನ್ನ ಭೇಟಿಯಾದ್ರು? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತಿದ್ದೀವಿ. ಯಾಕೆ ರಾತ್ರೋರಾತ್ರಿ ಹೋಗಿ ಭೇಟಿಯಾಗುವಂತಹ ಅಗತ್ಯ ಏನಿತ್ತು? ದಿಢೀರಾಗಿ ಅದು ದಿಢೀರ್ ಭೇಟಿಯನ್ನ ಆಯೋಜನೆ ಮಾಡಿ ಸುರ್ಜೇವಾಲಾ ಅವ್ರನ್ನ ಯಾಕೆ ಹೋಗಿ ಭೇಟಿ ಮಾಡಿದ್ರು? ಏನು ಮಹತ್ತರ ಬೆಳವಣಿಗೆಗೆ ಕಾರಣವಾಗುತ್ತೆ ಜಮೀರ್ ಅವರ ಈ ನಡೆ? ಇವರು ಮಾಡಿದಂಥ ಸಾಹಸನೇ ಇದು. ರಾತ್ರೋರಾತ್ರಿ ಹೋಗಿ ಭೇಟಿಯಾಗಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ. ಇಷ್ಟು ದಿನ ಕರ್ನಾಟಕದ ಸೀನಲ್ಲೇ ಇರಲಿಲ್ಲ ಸುರ್ಜೇವಾಲಾ. ಇದೀಗ ದಿಢೀರ್ ಅಂತ ಭೇಟಿಯಾಗುವಂಥ ಕಾರಣ ಏನಿತ್ತು? ಯಾವ ಮಹತ್ತರ ಬೆಳವಣಿಗೆಗೆ ಕಾರಣವಾಗುತ್ತೆ ಈ ಒಂದು ಇಬ್ಬರು ನಾಯಕರ ಒಂದು ಭೇಟಿ, ಒಂದು ನಡೆ ನೋಡಬೇಕಿದೆ. ದಿಢೀರ್ ಅಂತ ಭೇಟಿಯಾಗಿದ್ದಾರೆ. ಇಷ್ಟು ದಿನ ಕರ್ನಾಟಕದ ಸೀನ್ನಲ್ಲಿ ಸುರ್ಜೇವಾಲಾ ಇರಲಿಲ್ಲ. ಈ ರಾಜಕೀಯ ಒಂದು ಪವರ್ ಫೈಟ್ ಏನು ನಡೀತಿದೆ ಇದರ ಮಧ್ಯೆ ಎಲ್ಲೂ ಕೂಡ ಸುರ್ಜೇವಾಲಾ ಅವರ ಹೆಸರು ಅಷ್ಟಾಗಿ ಮುಂಚೂಣಿಯಲ್ಲಿರಲಿಲ್ಲ, ಕೇಳಿ ಬಂದಿರಲಿಲ್ಲ. ಈಗ ದಿಢೀರ್ ಅಂತ ಸುರ್ಜೇವಾಲಾ ಹಾಗೂ ಜಮೀರ್ ಭೇಟಿಯಾಗಿದ್ದಾರೆ. ಜಮೀರ್ ಅವರು ರಾತ್ರೋರಾತ್ರಿ ಭೇಟಿಗೆ ತೆರಳಿರೋ ಅಂಥದ್ದು, ರಾತ್ರೋರಾತ್ರಿ ಮಹತ್ತರ ಒಂದು ಬೆಳವಣಿಗೆಗೆ ಕಾರಣವಾಗಿರುವಂಥದ್ದು. ಜೊತೆಗೆ ಸುರ್ಜೇವಾಲಾ ಭೇಟಿಗೆ ಜಮೀರ್ ಯಾಕೆ ಈ ಸಾಹಸಕ್ಕೆ ಕೈ ಹಾಕಿದ್ರು? ಏನು ಕಾರಣ? ಮುಂಜಾನೆ ದೆಹಲಿಯಿಂದ ಹರಿಯಾಣಕ್ಕೆ ಕಾರ್ನಲ್ಲಿ ಹೋಗಿದ್ದಾರೆ. ಕೈತಾಲ್ನಲ್ಲಿದ್ದ ಸುರ್ಜೇವಾಲಾ ಅವರ ಜೊತೆ 1 ಗಂಟೆ ಚರ್ಚೆಯನ್ನ ಮಾಡಿದ್ದಾರೆ. ಕುತೂಹಲ ಮೂಡಿಸಿದೆ ಈ ಅವರ ರಹಸ್ಯ ಮಾತುಕತೆ. ಅಸಲಿಗೆ ಏನಾಯ್ತು? ಜಮೀರ್ ಭೇಟಿಗೆ ಮುನ್ನ ಆಗಿದ್ದಂಥದ್ದು ಏನು? ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನ ತೋರಿಸ್ತಿದ್ದೀವಿ. ರಾತ್ರೋರಾತ್ರಿ ಒಂದು ಡಿಸಿಷನ್ಗೆ ಬರ್ತಾರೆ, ಭೇಟಿಯಾಗಬೇಕು ಅಂತ ಸಾಹಸದಿಂದ ಹೋಗ್ತಾರೆ. ಮುಂಜಾನೆ ದೆಹಲಿಯಿಂದ ಹರಿಯಾಣಕ್ಕೆ ಕಾರ್ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾರೆ. ಸುರ್ಜೇವಾಲಾ ಕೈತಾಲ್ನಲ್ಲಿರ್ತಾರೆ, ಅಲ್ಲಿಗೆ ಹೋಗಿ ಚರ್ಚೆ ಮಾಡ್ತಾರೆ. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆಯುತ್ತೆ. ಈ ಒಂದು ಇಬ್ಬರ ನಾಯಕರ ಭೇಟಿ ಏನು ಅಚಾನಕ್ ಆಗಿ ಭೇಟಿ ಆಗಬೇಕು ಅನ್ನುವಂಥ ಇವ್ರು ಏನು ಡಿಸೈಡ್ ಮಾಡಿ ಭೇಟಿ ಆಗ್ತಾರೆ, ತದನಂತರ ಇವರ ಬಗ್ಗೆ ಇವರು ನಡೆಸಿದಂತಹ ಚರ್ಚೆ ಏನಿದೆಯಲ್ಲ, 1 ಗಂಟೆಗಳ ಕಾಲ ಚರ್ಚೆಯಾಗತ್ತೆ. ಏನಾಗಿತ್ತು, ಏನಾಯ್ತು ಅಂತ ಪವರ್ ಫೈಟ್ ಬಗ್ಗೆ ಮಾತನಾಡಿದ್ರ ಅಥವಾ ಬೇರೆ ರಾಜಕೀಯ ಬದಲಾವಣೆಗಳ ಬಗ್ಗೆ ಮಾತನಾಡಿದ್ರೆ? ಯಾಕಂದ್ರೆ ಇಷ್ಟು ದಿನ ಕರ್ನಾಟಕದ ಸೀನ್ನಲ್ಲಿ ಸುರ್ಜೇವಾಲಾ ಇರಲೇ ಇಲ್ಲ. ಸಡನ್ ಆಗಿ ಭೇಟಿಯಾಗುವಂತಹ ಕಾರಣ ಏನಿತ್ತು? ತಕ್ಷಣ ದೆಹಲಿಯಿಂದ ಹರಿಯಾಣಕ್ಕೆ ಬರ್ತಾರೆ ಜಮೀರ್ ಅವರು. ಯಾಕೆ ಭೇಟಿಯಾದ್ರು? ಪವರ್ ಶೇರಿಂಗ್ ಪಾಲಿಟಿಕ್ಸ್ ಬಗ್ಗೆ ಏನಾದ್ರು ಚರ್ಚೆ ಮಾಡೋದಕ್ಕೆ ಇವರಿಬ್ರು ಸೇರಿದ್ರಾ ಅನ್ನುವಂಥದ್ದು ನಿಮ್ಮ ಅಶ್ವವೇಗ ನ್ಯೂಸ್ಗಳಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನ ತೋರಿಸ್ತಿದ್ದೀವಿ. ಸುರ್ಜೇವಾಲಾ ಅವರನ್ನ ಜಮೀರ್ ಅವರು ಭೇಟಿಯಾಗಿದ್ದಾರೆ. ಅಫ್ಕೋರ್ಸ್ ಕರ್ನಾಟಕ ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರನ್ನ ಹೀಗೆ ರಾತ್ರೋರಾತ್ರಿ ಪ್ಲಾನ್ ಮಾಡಿ ಭೇಟಿಯಾಗುವಂತಹ ಕಾರಣ ಏನಿತ್ತು ಅನ್ನೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಪ್ರತಿನಿಧಿ ವಿವೇಕ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ವಿವೇಕ್, ಇದೀಗ ರಾತ್ರೋರಾತ್ರಿ ಒಂದು ಡಿಸೈಡ್ ಮಾಡಿ ಬೆಳಿಗ್ಗೆ ದೆಹಲಿಯಿಂದ ಹರಿಯಾಣಕ್ಕೆ ಬಂದು ಸುರ್ಜೇವಾಲಾ ಅವ್ರನ್ನ ಭೇಟಿಯಾದ್ರು ಜಮೀರ್. ಯಾಕೆ ಭೇಟಿಯಾದ್ರು ಅಂದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಏನಾದ್ರೂ ಇಲ್ಲಿ ಮತ್ತೊಬ್ಬರ ನಾಯಕರು ಏನು ಸುರ್ಜೇವಾಲಾ ಇದ್ದಾರೆ ಇವರ ಹಸ್ತಕ್ಷೇಪವಾಗಬಹುದಾ ಅಥವಾ ಯಾವ ಚರ್ಚೆ ನಡೆದಿರಬಹುದು ಅಂತ ನೀವು ಮಾಹಿತಿ ಕೊಡೋದಾದ್ರೆ ವಿವೇಕ್. ಎಸ್ ಮಂಜರಿ, ರಾಜ್ಯದಲ್ಲಿ ಕಳೆದ 1-2 ತಿಂಗಳುಗಳಿಂದ ಕೂಡ ಅಷ್ಟೇ ಪವರ್ ಫೈಟ್ ಎಂಬ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ, ಸಿಎಂ ಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ ಎಂಬ ಒಂದಿಷ್ಟು ಚರ್ಚೆಗಳು ನಡೀತಾನೆ ಇತ್ತು. ಅದರ ಮಧ್ಯದಲ್ಲಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಖಚಿತವಾಗಿ ಅನ್ನೋ ಒಂದಿಷ್ಟು ಹೇಳಿಕೆಗಳನ್ನು ಬಹಿರಂಗವಾಗಿ ನೀಡ್ತಾ ಇದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಪ್ತ ಬಣದವರು ಕೂಡ ಅದೇ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಈಗ ಸುರ್ಜೇವಾಲಾ ಅಂದರೆ ರಾಜ್ಯದ ಉಸ್ತುವಾರಿ, ಕರ್ನಾಟಕ ರಾಜ್ಯದ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬಹುದಿನಗಳಿಂದ ರಾಜ್ಯಕ್ಕೆ ಎಂಟ್ರಿ ಕೊಡಲಿಲ್ಲ. ಈ ಪವರ್ ಫೈಟ್ ಮಧ್ಯದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ನೇರವಾಗಿ ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಈ 3 ನಾಯಕರು ಮಾತ್ರ ಕಾಣಿಸ್ಕೊಳ್ತಾರೆ. ಸುರ್ಜೇವಾಲಾ ಅವರು ಇಲ್ಲಿನ ಉಸ್ತುವಾರಿ ವಹಿಸ್ಕೊಂಡಿದ್ರು ಕೂಡ, ಆದರೆ ಈ ರಾಜ್ಯಕ್ಕೆ ಎಂಟ್ರಿ ಕೊಡೋದಿಲ್ಲ ಯಾಕೆ ಎಂಬ ಒಂದಿಷ್ಟು ಕುತೂಹಲ ಮೂಡಿಸುವಂಥ ವಿಚಾರ ಕೂಡ ಉಂಟಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಸಡನ್ ಆಗಿ ಸುರ್ಜೇವಾಲಾ ಅವರು ಏಕಾಏಕಿ ಜಮೀರ್ ಅಹಮದ್ ಅವರಿಗೆ ಕರೆ ಮಾಡಿ ನೇರವಾಗಿ ಹುಬ್ಳಿಯಲ್ಲಿದ್ದಂಥ ಸಂದರ್ಭದಲ್ಲಿ ಕರೆ ಬರುತ್ತೆ.
ಇರುತ್ತೆ. ಅವ್ರು ನೇರವಾಗಿ ಮತ್ತೆ ಅಲ್ಲಿಂದ ಡೆಲ್ಲಿಗೆ ತೆರಳುತ್ತಾರೆ. ಡೆಲ್ಲಿಯಿಂದ ಕಾರ್ನ ಮುಖಾಂತರ ಹರಿಯಾಣಗೆ ಹೋಗಿ ಅಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ಸುರ್ಜೇವಾಲಾ ಜೊತೆ ಜಮೀರ್ ಅವರು ಚರ್ಚೆ ನಡೆಸಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಪ್ರಮುಖವಾಗಿ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ಸಾಕಷ್ಟು ಬಾರಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಇದರ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂಬ ಒಂದಿಷ್ಟು ಹೇಳಿಕೆಗಳನ್ನ ಬಹಿರಂಗವಾಗಿ ಪದೇ ಪದೇ ಹೇಳ್ತಾ ಇದ್ರು. ಜೊತೆಗೆ ಅವರ ಇಲಾಖೆಯಲ್ಲೂ ಕೂಡ ಅಷ್ಟೇ, ಮೊನ್ನೆ ಕೋಗಿಲ್ ಲೇಔಟ್ನಲ್ಲೂ ಕೂಡ ಅಷ್ಟೇ ಒಂದಿಷ್ಟು ವಿಚಾರಗಳ ಪೈಕಿ ಸಾಕಷ್ಟು ಗೊಂದಲ ಕೂಡ ಉಂಟಾಗಿತ್ತು. ಅವರಿಗೆ ವಸತಿ ನೀಡುವಂತೆ ಅಲ್ಲೆಲ್ಲ ಕೂಡ ಒಂದಿಷ್ಟು ವಿಚಾರದಲ್ಲಿ ಗೊಂದಲ ಆಗಿತ್ತು. ಯಾಕೆ ಅವ್ರಿಗೆ ನೇರವಾಗಿ ವಸತಿ ಕೊಡ್ತಾ ಇದ್ದೀರಾ ಎಂಬ ಒಂದಿಷ್ಟು ಆರೋಪಗಳು ಕೂಡ ವಿಪಕ್ಷದವರು ಮಾಡಿದ್ರು. ಈ ಎಲ್ಲ ವಿಚಾರಗಳ ಪೈಕಿ ಅಲ್ಲಿ ಸುರ್ಜೇವಾಲಾ ಅವರು ಚರ್ಚೆ ಮಾಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಯಾವುದೇ ಒಂದು ಹೇಳಿಕೆಗಳು ನೀಡೋದಿದ್ರು ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಬೇಡಿ, ಇದಕ್ಕೆಲ್ಲ ಕಡಿವಾಣ ಹಾಕಿ ಎಂಬ ಒಂದಿಷ್ಟು ಸೂಚನೆಗಳನ್ನ ಕೂಡ ಸುರ್ಜೇವಾಲಾ ಅವರು ನೀಡಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಮಂಜರಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.